ಹಾಯ್ ವ್ಯೂವರ್ಸ್, ನೋಡಿ ಈ ಡಿಸೈನ್ ನೋಡಿದ್ರಲ್ಲೇ ಗೊತ್ತಾಗಿರುತ್ತದೆ ನಿಮಗೆ ಯಾವ ಥರ ಡಿಸೈನ್ ಎಂಬುದು, ಅದು ಯಾವ ರೀತಿ ಹಾಕಬೇಕು. ನೋಡಿ ಡಿಸೈನ್ ಹಾಕುವುದನ್ನು ತೋರಿಸುತ್ತೇನೆ. ನೋಡಿ ಗ್ರೀನ್ ಒಂದು ಕುಚ್ಚು, ನೋಡಿ ಕುಚ್ಚನ್ನು ಹಿಡಿದುಕೊಂಡು ಈ ರೀತಿ ಮಧ್ಯದಿಂದ ಹಾಕಿಕೊಳ್ಳಬೇಕು. ಬಟ್ಟೆ ಮಧ್ಯದಲ್ಲಿ ಸ್ವಲ್ಪ ಮೇಲೆ ತೆಗೆದುಕೊಳ್ಳಬೇಕು. ಇದು ಕ್ಲಾತಿಗೆ ಅಟ್ಯಾಚ್ ಆಗಿದೆ ಏನು ಅಂದುಕೊಳ್ಳಬೇಕು ಯಾರಾದರೂ ನೋಡಿದರೂ ಸಹ. ಆ ರೀತಿಯಾಗಿ ಹಾಕಿಕೊಳ್ಳಬೇಕು. ನೋಡಿ ಸ್ವಲ್ಪ ಮತ್ತೆ ಮೇಲೆಯಿಂದ ದಾರ ತೆಗೆದುಕೊಂಡು ಈ ರೀತಿಯಾಗಿ 4 ಬೀಡ್ಸ್, ಒಂದು ಕ್ಯಾಪು, ಒಂದು ಕುಚ್ಚು ನೋಡಿ ಈ ರೀತಿ ಹಾಕಿದ ನಂತರ ಇದು ಮತ್ತೆ ಮಧ್ಯದಿಂದ ತೆಗೆದುಕೊಳ್ಳಬೇಕು. ಈ ರೀತಿ ಒಂದು ಬೀಡ್ಸ್ ಮಧ್ಯ ರಿಟರ್ನ್ ನೋಡಿ ಈ ರೀತಿ ದಾರ ಹಿಡಿದು ಎಳೆದರೆ ಸಾಕು, ಮೇಲೆ ಬರುತ್ತದೆ. ಈ ಕ್ಯಾಪ್ ಮಧ್ಯೆ ಇದು ಈ ರೀತಿ ಪ್ರೆಸ್ ಮಾಡಿ ಒಳಗೆ ಕಳಿಸಬೇಕು. ಕಪ್ ಮಧ್ಯೆ ನೋಡಿ 3 ಬೀಡ್ಸ್, ನೋಡಿ ಈ ರೀತಿ ಕುಚ್ಚು ಮತ್ತೆ ಕ್ಲಾತ್ ಎರಡನ್ನು ಹಿಡಿದುಕೊಳ್ಳಬೇಕು. ಹಿಡಿದು ಟೈಟಾಗಿ ದಾರ ಎಳೆದುಕೊಂಡು ಹಾಕಬೇಕು. ಈ ಕುಚ್ಚಿದ ದಾರ ಮತ್ತು ಮೇಲಿಂದನೇ ತೆಗೆದುಕೊಳ್ಳಬೇಕು, ಸ್ವಲ್ಪ ಮಧ್ಯದಿಂದ ನೋಡಿ. ತೆಗೆದ ನಂತರ ಕುಚ್ಚು ಹಾಕಿಕೊಳ್ಳಬೇಕು. ನೋಡಿ ಕುಚ್ಚು ಮಧ್ಯ ದಾರದ ಬಟ್ಟೆಯ ಮಧ್ಯೆ ನೋಡಿ ನೋಡಿ ಈ ರೀತಿಯಲ್ಲಿ ಮಧ್ಯೆ ಈ ರೀತಿ ತೆಗೆದುಕೊಳ್ಳಬೇಕು. ಗಂಟು ಹಾಕಿಕೊಳ್ಳಬೇಕು ಹೀಗೆ ತೆಗೆದುಕೊಂಡು. ನಾಲ್ಕು ಬೀಡ್ಸು, ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡಿದಾಗ ಮಾತ್ರ ಅರ್ಥವಾಗುತ್ತದೆ ಯಾವ ರೀತಿ ಹಾಕಬೇಕೆಂಬುದು. ನೋಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವ ಹೊಸ ಡಿಸೈನ್ಸ್ ಅನ್ನು ಸಹ ನೀವು ಕಲಿಯಬಹುದು. ನೋಡಿ 3 ಬೀಡ್ಸ್, ನಿಮಗೆ ತೋರಿಸುವುದಕ್ಕಾಗಿ ಈ ಥರ ಹಾಕುತ್ತಿದ್ದೇನೆ. ನೋಡಿ
ಈ ರೀತಿಯಾಗಿ ಮತ್ತೆ ಒಳಗಡೆಯಿಂದ ಈ ರೀತಿ ತೆಗೆದುಕೊಳ್ಳಬೇಕು. ಗಂಟು ಹಾಕಿಕೊಳ್ಳಬೇಕು. ಹೀಗೆ ತೆಗೆದುಕೊಂಡು ಸಹ ನೋಡಿ, 1 ಅಥವಾ 2 ಗಂಟು, ದಪ್ಪ 6 ಅಥವಾ 8 ಎಳೆ ದಾರ ತೆಗೆದುಕೊಂಡಿದ್ದಾಗ 1 ಅಥವಾ 2 ಗಂಟೆ, 1 ಗಂಟೆ ಹಾಕಿದರೂ ಸಹ ನಡೆಯುತ್ತದೆ. 2 ಎಳೆ ದಾರ ಅಥವಾ 4 ಎಳೆ ದಾರ ತಗೊಂಡಾಗ 2 ಗಂಟೆ ಹಾಕಲೇಬೇಕು. ನೋಡಿ, ಈ ಗ್ರೀನು ನೋಡಿ, ಇಲ್ಲಿ ಹಾಕುವಾಗ ಇದನ್ನ ಮೇಲೆ ತೆಗೆದುಕೊಳ್ಳಬೇಕು, ಕ್ಲಾತಿಂದ ಸ್ವಲ್ಪ ಗ್ಯಾಪಲ್ಲಿ ಬಿಟ್ಟು. ಆವಾಗ ಸ್ಯಾರಿಗೆ ಕುಚ್ಚು ಹಾಕಿದ್ದೇವೆ, ನಾವು ಹೋಲ್ ಮಾಡಿ ಎಂದು ಅಂದುಕೊಳ್ಳುತ್ತಾರೆ. ನೋಡಿ, ಮತ್ತೆ ಸ್ವಲ್ಪ ಮೇಲೆಯಿಂದ ತೆಗೆದುಕೊಳ್ಳಬೇಕು ನೀಡಲನ್ನು. ನಾಲ್ಕು ಬೀಡ್ಸು, 1 ಕ್ಯಾಪ್, 1 ಪರ್ಪಲ್ ಕಲರ್ ಕುಚ್ಚು. ನೋಡಿ, ಹೀಗೆ ತೆಗೆದುಕೊಂಡು ಮತ್ತೆ ಕ್ಯಾಪ್ ಮಧ್ಯೆ 1 ಬೀಡ್ಸ್ ಮಧ್ಯೆ ಈ ರೀತಿ ಎಳೆದರೆ ಸಾಕು, ಆರಾಮಾಗಿ ಬರುತ್ತದೆ. ನೋಡಿ, ಇವಾಗ 3 ಬೀಡ್ಸ್. ನೋಡಿ, ನೋಡಿ, ನೋಡಿ ವೀಕ್ಷಕರು, ಇದು ಮಧ್ಯದಿಂದ ತೆಗೆದುಕೊಳ್ಳಬೇಕು. ಹೇಳುತ್ತಾನೆ ಇದನ್ನು ಹಾಕುತ್ತಾ ಸ್ಯಾರಿ ಕುಚ್ಚು ಹಾಕುವುದು ಸ್ಟಾರ್ಟ್ ಮಾಡಿದಾಗಿಂದ ತೋರಿಸ್ತಾ ಇದ್ದೇನೆ. ಈ ರೀತಿ ದಾರವನ್ನು ಮೇಲೆ ಎತ್ತಿಕೊಂಡು, ಇಲ್ಲೇ ಕಟ್ ಮಾಡಬಾರದು. ನೋಡಿ, ಹೀಗೆ ದಾರ ಮೇಲೆ ಎತ್ತಿಕೊಂಡು ಕುಚ್ಚು ಮಧ್ಯ ಇದು ತೆಗೆದುಕೊಂಡು, ನೋಡಿ, ಕುಚ್ಚಿನ ಮಧ್ಯೆ ತೆಗೆದು ಮತ್ತೆ ಕಟ್ ಮಾಡಿಕೊಳ್ಳಬೇಕು. ನೋಡಿ, ಹತ್ತಿರದಿಂದ ತೋರಿಸುತ್ತೇನೆ ಯಾವ ರೀತಿ ಕುಚ್ಚು ಬಂದಿದೆ ಎಂದು ಸಹ. ನೋಡಿ, ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಬಂದಿದೆ. ಹತ್ತಿರದಿಂದ ತೋರಿಸುತ್ತೇನೆ ಎಂದು ಹೇಳಿದ್ದೇನಲ್ಲ, ನೋಡಿ ಈ ರೀತಿಯಾಗಿ ಬಂದಿದೆ. ನೋಡಿ, ನೋಡಿ, ಈ ಬಟ್ಟೆ ಮಧ್ಯದಿಂದ ಹಾಕಿದ್ದಾರೆ ಏನು ಅಂತ ಅಂದುಕೊಳ್ಳುತ್ತಾರೆ ಯಾರು ನೋಡಿದರೆ. ಇದು ಹಾಕಿಲ್ಲ, ಕೆಳಗಡೆಯಿಂದ ಇದು ಮಾಡಿದ್ದೇವೆ ನೋಡಿ. ಅದಕ್ಕಾಗಿ ಈ ಮಧ್ಯದಿಂದ ಸೂಜಿಯನ್ನು ತೆಗೆದುಕೊಳ್ಳಬೇಕು. ನೋಡಿ, ನೋಡಿ, ಈ ಕ್ಲಾತ್ ಮೇಲೆ ಬರಬೇಕು ಸ್ವಲ್ಪ.
ದಾರ ನೋಡಿ. ನೋಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಈ ಮಾಹಿತಿ ಬೇರೆಯವರಿಗೂ ಉಪಯೋಗವಾಗುತ್ತದೆ, ಶೇರ್ ಮಾಡಿ. ಈ ವಿಡಿಯೋ ನೋಡುತ್ತಿರುವವರು ಪ್ರತಿಯೊಬ್ಬರಿಗೂ ವ್ಯೂವರ್ಸಿಗೂ ಥ್ಯಾಂಕ್ ಯು ವ್ಯೂವರ್ಸ್.